ಉಡುಪಿಯಲ್ಲಿ ಮತ್ತೊಮ್ಮೆ ಸೌಹಾರ್ದತೆಯನ್ನು ಚಿವುಟುವ ಕೆಲಸ ನಡೆಯುತ್ತಿದೆಯಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಪ್ರತಿ ವರ್ಷ ಉಡುಪಿಯ ನಾಡಹಬ್ಬ ಪರ್ಯಾಯದ ವೇಳೆ ಮುಸ್ಲಿಂ ಸಮುದಾಯ ತಂಪು ಪಾನೀಯ ವಿತರಣೆ ಮಾಡುತ್ತಾ ಬಂದಿತ್ತು. ಆದರೆ ಈ ಬಾರಿ ಅವರ ಘೋಷಣೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ, ರಾಜಕೀಯ ಪ್ರತಿಕ್ರಿಯೆಗಳು, ಪರ್ಯಾಯದ ಹೊರಕಾಣಿಕೆ ಈಗ ಸೌಹಾರ್ದ ಸಂಘರ್ಷಕ್ಕೆ ತಿರುಗ್ತಾ ಇದೆಯಾ? ಈ ಸ್ಟೋರಿ ನೋಡಿ. ಉಡುಪಿಯ ನಾಡಹಬ್ಬ ಪರ್ಯಾಯಕ್ಕೆ ದಿನಗಣನೆ ಶುರುವಾಗಿದೆ. ಈ ಬಾರಿ ಪರ್ಯಾಯ ಪೀಠ ಏರುವ ಸರದಿ ಶಿರೂರು ಮಠಾಧೀಶರದ್ದು. ಈ ನಾಡಹಬ್ಬಕ್ಕೆ ಭರದ ತಯಾರಿ ಈಗಾಗಲೇ ಶುರುವಾಗಿದೆ. ಪರ್ಯಾಯಕ್ಕೆ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹೊರಕಾಣಿಕೆಗಳು ಬರಲು ಶುರುವಾಗುತ್ತೆ. ಈ ಪರ್ಯಾಯ ಹೊರಕಾಣಿಕೆಯಲ್ಲಿ 10,000 ನೀರಿನ ಬಾಟಲಿ, ತಂಪು ಪಾನೀಯ ವಿತರಿಸುವ ಜೊತೆಗೆ ದಫ್ ಹೊಡೆಯುವ ಮೂಲಕ ಮುಸ್ಲಿಂ ಸಮುದಾಯ ಕೂಡ ಭಾಗವಹಿಸಿ ಹೊರಕಾಣಿಕೆ ಶ್ರೀ ಕೃಷ್ಣ ಮಠಕ್ಕೆ ಸಮರ್ಪಿಸುವುದಾಗಿ ಮುಸ್ಲಿಂ ಸೌಹಾರ್ದ ಸಮಿತಿ ಸುದ್ದಿಗೋಷ್ಠಿ ನಡೆಸಿ ಘೋಷಣೆ ಮಾಡಿದೆ. ಮುಸ್ಲಿಂ ಸಮುದಾಯ ಈ ಘೋಷಣೆ ಮಾಡಿದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ದಫ್ ಹೊಡೆಯುವ ಮೂಲಕ ಸೌಹಾರ್ದತೆ ನಾಟಕ ಬೇಡ, ಮೊದಲು ಅಕ್ರಮ ಸಾಗಾಟ ನಿಲ್ಲಿಸಿ, ನಿಮ್ಮ ಯೋಜನೆ ನಿಮ್ಮ ಹಬ್ಬದ ಸಮಯದಲ್ಲಿರಲಿ, ಪರ್ಯಾಯದಲ್ಲಿ ಬೇಡ ಅಂತ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಮತ್ತೆ 13 ತಾರೀಕಿಗೆ ಅದಕ್ಕೆ ಬೇಕಾಗುವ ಹೊರಕಾಣಿಕೆಯನ್ನು ಕೂಡ ನಮ್ಮ ವತಿಯಿಂದ ಕೊಡುವ ಬಗ್ಗೆ ನಾವು ತೀರ್ಮಾನ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಹಾಗೂ ಊರವರ ಎಲ್ಲರ ಸಹಕಾರವನ್ನು ಕೂಡ ನಾವು ಕೊಡಲಿಕ್ಕೆ ಬಯಸ್ತೇವೆ. ಹೆಚ್ಚಾಗಿ ಅಂತ ಹೇಳಿದ್ರೆ ದೇಶದ ಶಾಂತಿ, ಸಮಾಧಾನ, ಸೌಹಾರ್ದಯುತವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ವಿಷಯ ಬಿಟ್ಟರೆ ಇದರಲ್ಲಿ ಬೇರೆ ಯಾವ ಉದ್ದೇಶವೂ ಇಲ್ಲ. ವಿಶೇಷವಾಗಿ ಎಲ್ಲರೂ ಕೂಡ ತಿಳ್ಕೊಬೇಕಾದ್ದು, ನಾವು ಪರಸ್ಪರ ಮಾನವೀಯತೆಯನ್ನು ಹೊಡಿಲಿಕ್ಕೆ ಹೊರತು ಯಾವುದೇ ಒಂದು ಜನಾಂಗವನ್ನು ನಾವು ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಲ್ಲ. ಹಾಗಾಗಿ ಎಲ್ಲರೂ ಪ್ರೀತಿಯಿಂದ ಬಾಳು ನಡೆಸಬೇಕಾಗಿ ಈ ವೇದಿಕೆಯ ಅಧ್ಯಕ್ಷರಾದ ಹಾಜಿಕೆಯ ನಾನು ಮನವಿ ಮಾಡ್ತಾ ಇದ್ದೇವೆ. ಇನ್ನು ಈ ವಿವಾದಕ್ಕೆ ಧ್ವನಿಗೂಡಿಸಿರುವ ಶಾಸಕ, ಪರ್ಯಾಯ ಸ್ವಾಗತ ಸಮಿತಿ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಮುಸ್ಲಿಂ ಸೌಹಾರ್ದ ಸಮಿತಿ ಘೋಷಿಸಿರುವ ಹೊರೆಕಾಣಿಕೆಗೆ ಪರ್ಯಾಯ ಸಮಿತಿ ಅನುಮತಿ ನೀಡಿಲ್ಲ, ವಿನಾಕಾರಣ ಗೊಂದಲ ಸೃಷ್ಟಿಸಲಾಗ್ತಿದೆ, ಪರ್ಯಾಯ ಸಮಿತಿ ನಿರ್ಧಾರವೇ ಅಂತಿಮ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಖಡಕ್ ಆಗಿ ಹೇಳಿದ್ದಾರೆ. ಪತ್ರಿಕೆ ಹೇಳಿಕೆಯಲ್ಲಿ ಯಾವುದೇ ನಮ್ಮ ಅನುಮತಿಯನ್ನು ಪಡೆಯಿಲ್ಲ. ಪರ್ಯಾಯ ಕಾರ್ಯಕ್ರಮ ನಡೆಸುವಂಥದ್ದು ಒಂದು ಸ್ವಾಗತ ಸಮಿತಿ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಪದಾಧಿಕಾರಿಗಳಿದೆ. ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ರೆ ಆ ಸ್ವಾಗತ ಸಮಿತಿಯಿಂದ ಅನುಮತಿಯನ್ನು ಪಡೆಯಬೇಕು. ಇವರು ಯಾವುದೇ ಅನುಮತಿಯನ್ನು ಪಡೆಯದೆ ನೇರವಾಗಿ 13 ತಾರೀಕಿಗೆ ಹೊರಕಾಣಿಕೆ ಸಲ್ಲಿಕೆ, ಪುರಪ್ರವೇಶ ಮತ್ತು ಪರ್ಯಾಯ ಮೆರವಣಿಗೆಯಲ್ಲಿ ದಫ್ನ ಒಂದು ಕಾರ್ಯಕ್ರಮ, ಅದರ ಜೊತೆಗೆ ತಂಪು ಪಾನೀಯ, ನೀರಿನ ಬಾಟ್ಲು ವಿತರಣೆ ಮಾಡುವಂಥದ್ದನ್ನು ತಾವು ಸ್ವಂತ ನಿರ್ಧಾರವನ್ನು ತಗೊಂಡು ಹೇಳಿದ್ದಾರೆ. ಅದರಿಂದಾಗಿ ತಕ್ಷಣ ಅದನ್ನು ಹಿಂಪಡಿಬೇಕು, ಯಾವುದೇ ಅನುಮತಿ ಇಲ್ಲದೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು. ಅದೇ ರೀತಿ ದಫ್ ಎಂಬ ವಿಚಾರದಲ್ಲಿ ಬಂದಾಗ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ವಿಚಾರ, ಅದರಿಂದಾಗಿ ಅದನ್ನು ಹಿಂಪಡೆದಿದ್ರೆ ಎಚ್ಚರಿಕೆಯನ್ನು ಕೂಡ ನಾವು ಈಗಾಗಲೇ ನೀಡಿದ್ದೇವೆ. ಏಕೈಕಿ ಯಾವುದೇ ಒಂದು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡಿದಂಥ ಒಂದು ಸಂದರ್ಭ ಅದರಲ್ಲಿ ಎದ್ದು ಕಾಣ್ತಾ ಉಂಟು. ಯಾಕೆಂದರೆ ಹೊರಕಾಣಿಕೆ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಜನ ಭಕ್ತರು ಕೊಡುವಂಥದ್ದು ಹೊರಕಾಣಿಕೆ. ಅಲ್ಲಿ ಹೊರಕಾಣಿಕೆ ಜೊತೆಗೆ ಇವರು ದಾರಿ ತಪ್ಪಿಸುವಂಥ ಇದು ಮಾಡಲಿಕ್ಕೆ ಹೋಗಿ ಇನ್ನು ಮುಂದೆ ಅದನ್ನು ಪರಿಶೀಲನೆ ಮಾಡುವುದು ಕಷ್ಟ ಸಾಧ್ಯ ಅಂತ ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಪರ್ಯಾಯ ಹೊರೆಕಾಣಿಕೆ ಸೌಹಾರ್ದ ಸಂಘರ್ಷಕ್ಕೆ ಕಾಲಿಡಲಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ಪ್ರತಿ ವರ್ಷ ತಂಪು ಪಾನೀಯಕ್ಕೆ ಸೀಮಿತವಾಗಿದ್ದ ಮುಸ್ಲಿಂ ಸೌಹಾರ್ದ ಸಮಿತಿ ಈ ಬಾರಿ ದಫ್ ಹೊರಕಾಣಿಕೆಗೆ ನಿರ್ಧಾರ ಮಾಡಿದೆ. ಇದು ಅದೆಲ್ಲಿಗೆ ಬಂದು ಕಾಲಿಡಲಿದೆಯೋ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.